ಶ್ರೀನಿವಾಸಪುರ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ವಿಶ್ವ ಮಾನವ ಡಾಕ್ಟರ್ ರಾಜ್ಕುಮಾರ್ ಜನಸೇನಾ ಫೌಂಡೇಶನ್ ಆಯೋಗದ ತಾಲೂಕು ಅಧ್ಯಕ್ಷರಾದಂತಹ ಕಾರ್ತಿಕ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಿ ಮನೀಶ್ ಅವರು, ಇಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಪ್ರತಿಯೊಬ್ಬ ಮಾನವನಿಗೂ ಆತನ ಹಕ್ಕುಗಳ ಅವಶ್ಯಕತೆ ಮುಖ್ಯವಾಗಿದೆ ಹಾಗೂ ಇದು ಮೊದಲು ಹಕ್ಕಾಗಿದೆ. ಮಾನವ ತನ್ನ ಹಕ್ಕುಗಳನ್ನು ಪಡೆಯುವುದು ಮತ್ತು ಹಕ್ಕುಗಳ ಬಗ್ಗೆ ಅರಿತುಕೊಳ್ಳುವುದು ಬಹುಮುಖ್ಯವಾಗಿದೆ. ಭಾರತೀಯ ಪ್ರಜೆ ಮತ್ತು ವಿದ್ಯಾರ್ಥಿಗಳಾದ ನೀವು ಕಾನೂನಿನ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಏನೆಲ್ಲ ಅಂಕುಡೊಂಕುಗಳು ಎದುರಾಗುತ್ತಿವೆ ಎಂಬುದರ ಬಗ್ಗೆ ತಿಳಿದುಕೊಂಡು ಜಾಗರೂಕತೆಯಿಂದ ವ್ಯವಹರಿಸಿ ಎಂದರು. ಕಾರ್ಯಕ್ರಮದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಸನ್ನೀರಯ್ಯ, ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ್ ಗೌಡ, ಡಿವೈಎಸ್ಪಿ ಕುಮಾರಿ ಮನೀಶ್, ಐಪಿಎಸ್ ತಹಸೀಲ್ದಾರ್ ಸುಧೀಂದ್ರ, ತಾಲೂಕು ಅಧ್ಯಕ್ಷ ಕಾರ್ತಿಕ್, ಇತರೆ ಅತಿಥಿಗಳು ಹಾಗೂ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. Respected teachers, distinguished dignitaries, and dear student, it's always my privilege to talk to the student, and I never leave any chance whenever I got the opportunity to talk to the students. And I am very happy and thankful to the principal sir and who invited me for this program. So our today discussion point is just to talk about human rights. Human rights, I can't actually talk much because of the time. And what I want to, what I can tell is, this is the basic thing of anyone's individual growth, any country's individual's growth. So that's why they make the fundamental rights are the main ingredient of our constitution. And it's very, very important for anyone, for any person and their growth. If any country, they are able to establish the fundamental right, they are grown like our country. If we are not able to implement it properly, then as a person, as a country, we can't grow. So that's why we have fundamental right in our constitutions. But I am in police, so with respect to fundamental right, I will talk to the responsibility also. Because as a citizen, we give the fundamental right. Fundamental responsibilities are also very, very important for a citizen. Without following the fundamental responsibility, we can't grow. A nation can't grow. And this month, this December month, is in policing. We have the crime prevention month, where as a police we go to the different places. We talk to the student, we talk to the society regarding different law, like POCSO, like cyber crimes, and other law, SC/ST law, any special law. So little bit I'll talk about this also. POCSO, I think all the students, you must know about it. And the cyber crimes, these days it's very, it's increasing exponentially. So as a citizen and as a aware student, you should always know about the cyber crimes. Like you should never share the OTP with anyone. You never press the link if unknown person sending you any unknown link or any video they share with you, especially these days on Instagram. ಹಾಗೂ ಅಧಿಕಾರಿಗಳು ಆಮೇಲೆ ನ್ಯಾಯವಾದಿಗಳಿಗೆ ವಂದಿಸುತ್ತಾ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳುತ್ತಾ, ರಾಷ್ಟ್ರೀಯ ಮಾನವ ಹಕ್ಕುಗಳು, ವಿಶ್ವ ಮಾನವ ಡಾಕ್ಟರ್ ರಾಜ್ಕುಮಾರ್ ಜನಸೇವಾ ಫೌಂಡೇಶನ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳು, ಸರ್ಕಾರಿ ಜಿಲ್ಲಾ ಪ್ರಥಮ ದರ್ಜೆ ಕಾಲೇಜು ಇವರ ಸಹಯೋಗದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು ತುಂಬಾ ಒಂದು ಹೆಮ್ಮೆಯ ಸಂಗತಿ. ಅದು ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಆಗ್ಬೇಕಾಗಿತ್ತು. ಆದ್ರೆ ನಮ್ಮ ತಾಲೂಕು ಅಧ್ಯಕ್ಷರು ಕಾರ್ತಿಕ್ ಇಲ್ಲಣ್ಣ ನಮ್ಮ ಇದರಲ್ಲಿ ಮಾಡೋಣ, ಒಂದು ಅರಿವು ಮೂಡಿಸೋಣ
ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗ್ಲಿ, ವಿದ್ಯಾರ್ಥಿಗಳ ಬಗ್ಗೆ ಆಗ್ಲಿ ಅಂತ ಅವ್ರು ಹೇಳಿದಾಗ ನಾವು ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ರೆ, ಏನೋ ಬಂದಿರೋದಕ್ಕೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿರೋದ್ರಿಂದ ಒಂದು ಒಳ್ಳೆ ಉದ್ದೇಶ ಆಯ್ತು ಅಂದ್ರೆ ಸರಿ ಹೋಗ್ತದೆ. ಈ ವಿಶ್ವದಲ್ಲಿ ಒಂದು 2 ಮಹಾಯುದ್ಧಗಳಾಗ್ತದೆ. 1914ರಿಂದ 18ವರೆಗೂ ನಡೀತದೆ. 2ನೇ ಮಹಾಯುದ್ಧ ಬಂದು 1929ರಿಂದ 45 ನಡೀತದೆ. ಈ ಯುದ್ಧದಲ್ಲಿ ಏನಾಗ್ತದೆ, ಅಪಾರವಾದ ಪ್ರಾಣಹಾನಿ, ಪ್ರಾಣ ನಷ್ಟಗಳು, ಮಾರಣಾಂತಿಕ ಕಾಯಿಲೆಗಳು ಬಂದಾಗ ವಿಶ್ವಸಂಸ್ಥೆ ಒಂದು ಸಂಘಟನೆ ಇದು ಮಾಡಬೇಕು ಅಂತ ಹೇಳಿದಾಗ 1948ರಲ್ಲಿ ಮಾನವ ಹಕ್ಕುಗಳು ಅನ್ನೋ ಒಂದು ಸಂಸ್ಥೆ ಹುಟ್ಕೊಳ್ತದೆ. ಅದು ಯಥಾಚ್ಛವಾಗಿ ಒಂದು ರಾಜ್ಯದಿಂದ ಬರ್ತಾ ಬರ್ತಾ ಕೊನೆಗೆ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿ ಒಂದು ಮಗು ಹುಟ್ಟಿದಾಗಿಂದ ಕೊನೆಗೆ ಒಂದು ಮನುಷ್ಯ ಸಾಯುವವರೆಗೂ ನಮ್ಮ ಹಕ್ಕುಗಳಿಗೆ ನಾವೇ ಹೋರಾಟ ಮಾಡಬೇಕು. ಇಲ್ಲಿ ಯಾರು ಇದು ಮಾಡಕ್ ಹೋಗೋದಿಲ್ಲ. ಅದ್ರಲ್ಲಿ ಏನಾಗಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಭ್ರಷ್ಟಾಚಾರ ಅನ್ನೋದು ತುಡುಕ್ತಾ ಇದೆ. ಯಾವುದನ್ನು ಹೋರಾಟವಾಗಿ ಪಡ್ಕೋಬೇಕು. ನಮ್ಮ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನನ ಗುರುತಿಸ್ಕೊಡುವಾಗ ಅವರು ಹೋರಾಟ ಮಾಡ್ಬೇಕಂತಾನೆ ಮಾಡಿರೋದ್ರಿಂದ ಅದನ್ನ ಒಂದು ಎಲ್ಲಾ ವಿಷಯದಲ್ಲೂ ನಾವು ಪಾಲಿಸ್ಕೊಂಡು ಬಂದು ನಾವು ಮಾಡ್ಕೊಂಡು ಹೋಗ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಯಾಕೆಂತ ಹೇಳಿದ್ರೆ ಹೋರಾಟ ಅನ್ನೋದು ಏನಾದ್ರು ಇತ್ತು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರೋದಂತ ಒಂದು ಕೊಡುಗೆ. ಆ ಕೊಡುಗೆನ ಯಥೇಚ್ಛವಾಗಿ ಉಪಯೋಗಿಸ್ಕೊಂಡು ನಾವು ಇದು ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಹೆಚ್ಚಾಗಿ ನನ್ನ ವಿದ್ಯಾರ್ಥಿಗಳು ಇರೋದ್ರಿಂದ ನಾನು 2 ಮಾತು ಹೇಳ್ತೀನಿ. ನೋಡಪ್ಪ, ಇವತ್ತೊಂದು 35% ಬಂದಿರೋನು ಕಾಲೇಜಿಗೆ ಬರ್ತಾನೆ, 100% ಬಂದಿರೋ ವಿದ್ಯಾರ್ಥಿನೂ ಕಾಲೇಜಿಗೆ ಬರ್ತಾನೆ. ಇಬ್ಬರದು ಪಠ್ಯ ಕ್ರಮ ಒಂದೇ ತಾನೆ, ಬೇರೆ ಏನಿಲ್ವಲ್ಲ? ಏನಾದ್ರು ಇದೆಯಾ? ನೀವ್ ಯಾಕೆ 100% ಯಾಕೆ ರೀಚ್ ಆಗಕ್ಕಾಗೋದಿಲ್ಲ? ಇವತ್ತೆಲ್ಲಾ ವಿಷಯದಲ್ಲೂ ಇದೆ. ಗುರುಗಳಿದ್ದಾರೆ, ಮನೇಲಿ ಅಣ್ಣ ತಮ್ಮ ಇದ್ದಾನೆ, ಕೈಯಲ್ಲಿ ಮೊಬೈಲ್ ಇದೆ. ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಮೊಬೈಲ್ನ, ಬೇರೆ ಬೇರೆ ವಿಷಯಗಳಿಗೆ ಬಳಸ್ಕೋಬೇಡಿ. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ಅರ್ಥ ಆಗ್ತಾ ಇದೆಯಾ ಏನ್ ಹೇಳ್ತಾ ಇದ್ದೀನಿ ನಾನು? 25 ವರ್ಷ ಕಷ್ಟ ಬಿದ್ರೆ 75 ವರ್ಷ ಕೂತ್ಕೊಂಡು ತಿನ್ಬೋದು. ವಿದ್ಯೆ ಇಲ್ಲ ಅಂತ ಹೇಳಿದ್ರೆ ಈಗ ಯಾವುದಕ್ಕೂ ಗೌರವ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಯಾಕೆಂತ ಹೇಳಿದ್ರೆ ತುಂಬಾ ಲಕ್ಷ್ಮಿಗಿಂತ ಸರಸ್ವತಿ ತುಂಬಾ ಬೆಲೆ ಇದೆ. ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತೀನಿ, ಓದಿ. ಒಂದ್ಸತಿ ಇಲ್ಲ ಅಂದ್ರೆ 2 ಸತಿ ಕೇಳಿ, ಗುರುಗಳು ಹೇಳ್ಕೊಡ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಬೇರೆ ಇವಾಗ ನಮ್ಮ ಟೈಮ್ಗಳಲ್ಲೆಲ್ಲ ನಮ್ಗೆ ಯಾರು ಗೊತ್ತಿಲ್ಲ. ಮನೆಯಲ್ಲೇ ಶಾಲೆಗೆ ಹೋಗಂದ್ರೆ ಶಾಲೆಗೆ ಹೋಗ್ತಾ ಇದ್ರಿ, ಬರ್ತಾ ಇದ್ರಿ. ಇವತ್ತು ಆ ರೀತಿ ಇಲ್ಲ, ಕಾಂಪಿಟೇಷನ್ ಯುಗ, ಪ್ರತಿಯೊಂದು ಇದೆ, ಪ್ರತಿಯೊಂದು ಗೊತ್ತು ನಿಮ್ಗೆ. ದಯವಿಟ್ಟು ಓದಿ ಅಂತ ಹೇಳಿ